ತಿಂಡಿ ಕೊಡ್ಬೇಡ. ಯಾಕಕ್ಕ? ಅಮ್ಮ ಆಲ್ರೆಡಿ ನೋವಲ್ಲಿದ್ದಾರೆ ಕಣೋ. ನೀನು ಮತ್ತೆ ಅವ್ರ ಮುಂದೆ ಹೋಗಿ ಮತ್ತಷ್ಟು ನೋವು ಕೊಡಬೇಕು ಅಂದ್ಕೊಂಡಿದ್ಯಾ? ಅಕ್ಕ, ನಾನು ಅಮ್ಮಂಗೆ ನೋವು ಕೊಡ್ತೀನ? ನೀನು ಯಾಕಕ್ಕ ಈ ಥರ ಮಾತಾಡ್ತಿದ್ಯಾ? ಅಮ್ಮನ್ನ ಹೇಗಾದರೂ ಸಮಾಧಾನ ಮಾಡೋಣ ಅಂತ ನೀನು ಯೋಚನೆ ಮಾಡ್ತಿದ್ಯಾ. ಆದರೆ ಅಮ್ಮ ನಿನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾಳೆ. ಈಗ ನೀನೇನಾದರೂ ತಿಂಡಿ ತೊಗೊಂಡೋಗಿ ಕೊಟ್ರೆ ನಿನ್ನ ಮೇಲಿನ ಸಿಟ್ಟಿಗೆ ಇಡೀ ದಿನ ಉಪವಾಸ ಇರ್ತಾಳೆ. ಅದಕ್ಕೆ ನಾನೇ ಕೊಟ್ಟು ಬರ್ತೀನಿ, ಕೊಡು. ಅಕ್ಕ, ನಾನು ಅಮ್ಮನ ಹತ್ರ ಒಂದ್ಸಲ ಮಾತಾಡ್ತೀನಿ. ಬೇಡ ಕಣೋ, ಅರ್ಥ ಮಾಡ್ಕೊ. ಅವಳಿಗೆ ಸ್ವಲ್ಪ ಟೈಮ್ ಕೊಡು, ಅವಳೇ ನಿನ್ನ ಹತ್ರ ಬರ್ತಾಳೆ. ಅಲ್ಲಿ ತನಕ ವೇಟ್ ಮಾಡು. ಕೊಡು. ಈ ಅಮಲಾ ಬೇಕು ಅಂತ ರಾಜ್ ಮತ್ತೆ ಅವ್ರ ಅಮ್ಮನ ಮಧ್ಯೆ ಗೋಡೆ ಕಟ್ಟೋದಕ್ಕೆ ನೋಡ್ತಿದ್ದಾಳೆ. ಅಮ್ಮ ಅಮ್ಮ, ತಿಂಡಿ ತಿಂದೆ ಇಲ್ಲಿ ಬಂದು ಕೂತಿದ್ಯಾ? ತಿಂಡಿ ತಿನ್ನು. ಸುಶಾಂತ್ ಬರೋದಿಲ್ಲ ಅಮ್ಮ. ಅಮ್ಮ, ನಿನಗೆ ಹೇಗೆ ಅರ್ಥ ಮಾಡಿಸೋದು ನನಗೆ ಗೊತ್ತಾಗ್ತಿಲ್ಲ. ನೀನು ಈ ರೀತಿ ನೊಂದ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಅಮ್ಮ. ಹೌದಮ್ಮ, ಸುಶಾಂತ್ ಅವನು ಇಷ್ಟಪಟ್ಟಿದ್ದ ಹುಡುಗಿನ ಮದುವೆ ಆದ. ಅವಳ ಮನೆಗೂ ಕರ್ಕೊಂಬಂದ. ನೀನು ಎಷ್ಟೇ ಸಿಟ್ಟು ಮಾಡಿಕೊಂಡ್ರು ಅವರಿಬ್ಬರಿಗೆ ವ್ಯತ್ಯಾಸ ಆಗಲ್ಲಮ್ಮ. ಅವ್ರು ಖುಷಿಯಾಗಿ ಅವ್ರ ಪಾಡುಗಿರ್ತಾರೆ. ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ, ನನ್ಗೊಂದು ಅರ್ಥನೇ ಆಗ್ತಿಲ್ಲ. ನಂಗೆ ತುಂಬಾ ಬೇಜಾರಾಗ್ತಿದೆ. ಅವಳು ಯಾವಳಿಗೋಸ್ಕರನೋ ನೀನ್ ಯಾಕಮ್ಮ ಹಸ್ಕೊಂಡಿರ್ಬೇಕು? ಅವರಿಬ್ಬರಿಗೋಸ್ಕರ ನೀನ್ ತಲೆ ಕೆಡ್ಸ್ಕೊಂಡು ಕೂತಿದ್ಯಾ. ನಾವು ಬದಲಾಗ್ಬೇಕಮ್ಮ. ನಾವು ನಮಗೋಸ್ಕರ ಬದುಕೋದನ್ನ ಕಲಿಬೇಕು. ಗಾಯ ನೋವುತ್ತೆ ಅಂತ ಅದಕ್ಕೆ ಔಷಧಿ ಹಾಕ್ತಾ ಇದ್ರೆ ಅದು ವಾಸಿ ಆಗುತ್ತಾ? ಇದು ಹಾಗೆ. ನಿಮ್ಮ ಅಮ್ಮನ ಹತ್ರ ಮಾತಾಡಿದ್ರೆ ಅವ್ರ ಸಿಟ್ಟು ಜಾಸ್ತಿ ಆಗುತ್ತೆ ಅಂತ ನೀವು ಸುಮ್ಮನೆ ಇದ್ರೆ ನಿಮ್ಮಿಬ್ರು ಮಧ್ಯೆ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮಮ್ಮ ನಿಮ್ಮ ಬಗ್ಗೆ ಏನು ತಪ್ಪಾಗಿ ತಿಳ್ಕೊಂಡಿದಾರೋ ಅದೇ ನಿಜ ಅಂತ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಈಗ ಏನ್ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ? ಈಗಲೇ ಹೋಗಿ ಅಮ್ಮನ ಹತ್ರ ಮಾತಾಡಿ. ಆದ್ರೆ ಅಕ್ಕ ಬೇಡ ಅಂತ ಹೇಳಿದ್ಲು. ಅವ್ರು ಬೇಡ ಅಂದಿದ ತಕ್ಷಣ ನೀವು ಸುಮ್ಮನೆ ಇದ್ರೆ ಆಗೋದಿಲ್ಲ. ನಿಮ್ಮ ಪ್ರಯತ್ನ ನೀವು ಮಾಡಲೇಬೇಕು ರಾಜ್. ಇಲ್ಲ, ನಮ್ಮ ಅಕ್ಕ ಏನೇ ಹೇಳಿದ್ರು ಸರಿಯಾಗಿ ಹೇಳಿರ್ತಾರೆ. ಅವಳ ಮಾತನ್ನ ನಾನು ಯಾವತ್ತೂ ಮೀರಲ್ಲ. ನಾನು ಹೋಗಲ್ಲ. ಧರ್ಮ ಮತ್ತೆ ಸಾವಿತ್ರಿಯತಿಗೆ ಒಂದು ಅನಾಥಾಶ್ರಮದಿಂದ ಒಂದು ಹೆಣ್ಣು ಮಗುನ ದತ್ತು ತಂದ್ರು. ಅವಳೇ ಅಮಲ. ಅವಳ ಮನೆಗೆ ಬಂದ ಮೇಲೆ ಹುಟ್ಟಿದ ಮಗುನೇ ಸುಶಾಂತ್. ಸುಶಾಂತ್ ಮೇಲೆ ಅವಳಿಗೆ ದ್ವೇಷ, ಹೊಟ್ಟೆ ಕಿಚ್ಚು. ಪಾಪ ನಮ್ಮ ಸುಶಾಂತ ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬಿಡ್ತಾನೆ. ಅವನು ಆಗ್ಲೂ ಅಮಾಯಕನೇ, ಈಗಲೂ ಅಮಾಯಕನೇ. ಅಮ್ಮ, ನೀನು ಹೀಗಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ನಿನ್ಗೊಬ್ಳು ಮಗಳು ಇದ್ದಾಳೆ. ಬರೀ ಮಗನ ಆಲೋಚನೆಯಲ್ಲಿ ಈ ಥರ ಊಟ ತಿಂಡಿ ಬಿಟ್ಟು ಕೂತ್ರೆ ನಿನ್ನ ಮಗಳ ಗತಿ ಏನಾಗಬೇಕು? ಒಂದೇ ದಿನದಲ್ಲಿ ಸುಶಾಂತ್ ನನ್ನಿಂದ ಇಷ್ಟು ದೂರ ಹೋಗ್ಬಿಡ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಮ್ಮ, ತುಂಬಾ ನೋವಾಗ್ತಾ ಇದೆ. ಅಮ್ಮ, ಹಂಗೆಲ್ಲ ಅನ್ಕೋಬೇಡ. ಇದೆಲ್ಲ ಕಾಮನ್ ಅಲ್ವಾ? ಸುಶಾಂತ್ಗೆ ಮದುವೆ ಆಯ್ತು, ಅವನ ಪ್ರಯಾರಿಟೀಸು ಚೇಂಜ್ ಆಗಿರುತ್ತೆ. ಹಾಗೇನೋ ಅಮ್ಮ ಅಮ್ಮ ಅಂತ ನಿನ್ನ ಸೆರ್ಗೆ ಹಿಡ್ಕೊಂಡು ಓಡಾಡ್ತಿದ್ದ. ಈಗಲೂ ಹಾಗೆ ಇರೋಕ್ಕಾಗುತ್ತಾ? ನೋಡು, ಇನ್ಮೇಲೆ ಸುಶಾಂತ್ನ ಅವನ ಪಾಡಿಗೆ ಅವನು ಇರೋದಕ್ಕೆ ಬಿಟ್ಬಿಡು. ಅವನಿಗೆ ಆ ಜೀವನ ಇದೆ ಅಮ್ಮ. ನಾನಿದ್ದೀನಿ ನಿನಗೋಸ್ಕರ. ಸುಶಾಂತ್ ಇನ್ನು ಬರೋದಿಲ್ಲ, ಕಾಯ್ಬೇಡ.
ನೋಡಿ ರಾಜ್, ನಿಮ್ಮ ಅಕ್ಕನ ಮಾತಿನ ಮೀರಿ ಅಂತ ನಾನು ಹೇಳ್ತಿಲ್ಲ. ಆದರೆ ನೀವು ಆಡಬೇಕಾಗಿರೋ ಮಾತನ್ನ ನೀವು ಮಾತಾಡಿದ್ರೇನೆ ಅಮ್ಮಂಗೆ ಅರ್ಥ ಆಗೋದು. ನಿಮ್ಮ ಬದಲು ಬೇರೆ ಯಾರೋ ಇದನ್ನ ಅರ್ಥ ಮಾಡಿಸೋದಕ್ಕಾಗಲ್ಲ ಅಲ್ವಾ? ತಡ ಮಾಡಬೇಡಿ ರಾಜ್, ಈಗಲೇ ಹೋಗಿ ಅಮ್ಮನ ಹತ್ರ ಮನ್ಸು ಬಿಚ್ಚಿ ಮಾತಾಡಿ. ಅಮ್ಮ ಇದನ್ನ ಖಂಡಿತವಾಗ್ಲೂ ಅರ್ಥ ಮಾಡ್ಕೋತಾರೆ. ಪಾಪ ಅಮ್ಮ ಮಗ ದೂರ ಆಗಿದ್ದಾರೆ. ಈ ಅಮಲ ಇದೇ ಚಾನ್ಸ್ ಅಂತ ಆ ದೂರನ ಹೆಚ್ಚು ಮಾಡೋದಕ್ಕೆ ನೋಡ್ತಿದ್ದಾಳೆ. ಇಲ್ಲ, ತಾಯಿ ಮಗನ ಮಧ್ಯೆ ಬೆಂಕಿ ಹೊತ್ಕೊಳ್ಳೋಕೆ ನಾನು ಬಿಡಬಾರ್ದು. ಅವ್ರ ಅನುಬಂಧ ಮೊದಲಿನ ಥರ ಹಸಿರಾಗಿರ್ಬೇಕು. ಧರ್ಮ, ಹಾಂ ಮೂರ್ತಿ, ಕೂತ್ಕೊಳ್ಳಪ್ಪ. ಕುತ್ಕೊಳ್ಳೋದಿರಲಿ, ಏನು ಮಾತಾಡಬೇಕು ಬಾ ಅಂತ ಹೇಳಿ ಕಳಿಸ್ದಲ್ಲ. ಏನು ವಿಷಯ? ಎಲ್ಲ ಆರಾಮ ಮನೇಲಿ? ಏನು ಆರಾಮ? ಈ ಮನೇಲಿ ಯಾರಿಗೂ ನೆಮ್ಮದಿ ಇಲ್ಲ ಮೂರ್ತಿ. ಪಾಪ ಸುಶಾಂತ್ ಆರಾಧನಾ ಮದುವೆ ಆಗಿದ್ದಾರೆ, ಅವ್ರಿಗೂ ಸಂತೋಷ ಇಲ್ಲ. ಯಾಕೆಂದ್ರೆ ಮದುವೆ ನಡೆದ ರೀತಿ ಹಾಗೆ, ಅವಸರಕ್ಕೆ ಅದೇನೇನೋ ಆಗೋಯ್ತು. ಇಂಥ ಮದುವೆನ ಒಪ್ಕೊಳ್ಳೋದಕ್ಕೆ ಅವ್ರಿಗೂ ಕೂಡ ಸಮಯ ಬೇಕು. ಹಾಗಂತ ನಾವು ಸುಮ್ಮನಿರಕ್ಕಾಗತ್ತಾ? ಅದಕ್ಕೇನು ಸಲ್ಲಿಸ್ಬೇಕು ಅದನ್ನು ಸಲ್ಲಿಸಲೇಬೇಕು. ಅಂದ್ರೆ ಮದುವೆ ಅಂದ್ರೆ ಮಕ್ಕಳಾಟಿಕೆ ಅಲ್ಲ ಮೂರ್ತಿ. ಅದನ್ನೊಂದು ಶುಭಗಳಿಗೆ ಶುಭ ಮುಹೂರ್ತ ನೋಡಿ ತಾಳಿ ಕಟ್ಟಬೇಕು ಅಂತ ಪೂರ್ವಿಕರು ಎಲ್ಲ ನಿಯಮಗಳನ್ನು ಮಾಡಿಟ್ಟಿದ್ದಾರೆ. ಇದ್ಯಾವ ಕೆಟ್ಟಗಳಿಗೆ ಮದುವೆ ಆಯಿತು ನನಗೆ ಗೊತ್ತಿಲ್ಲ. ಪಾಪ ಎಲ್ಲ ಎಡವಟ್ಟಾಗ್ತಾ ಇದೆ. ಅದಕ್ಕೆ ನಾನು ಪುರೋಹಿತರನ್ನ ಕರೆಸಿ ನಾಳೆನೇ ತಾಳಿ ಶಾಸ್ತ್ರ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಒಳ್ಳೆ ಯೋಚನೆ ಮಾಡಿದ್ಯಾ. ಇದಾಗಬೇಕಾದ್ದೆ. ಹೌದು ಆಗ್ಲೇಬೇಕು. ನೀನು ಈಗಲೇ ಆರಾಧನಾ ಮನೆಯವ್ರಿಗೆ ಫೋನ್ ಮಾಡಿ ಎಲ್ಲ ಸದಸ್ಯರನ್ನು ಬರಕ್ಕೆ ಹೇಳ್ಬಿಡು ನಾಳೆ. ಇದ್ರ ಹಿಂದೆ ಇನ್ನೊಂದು ಒಳ್ಳೆ ಉದ್ದೇಶ. ಈಗ ಅವಳ ಕಣ್ಣೆದುರಿಗೆ ಆರಾಧನಾ ಕುತ್ತಿಗೆಗೆ ಸುಶಾಂತ್ ತಾಳಿ ಕಟ್ಟಿದ್ರೆ ಅವಳಿಗೆ ಸಮಾಧಾನ ಆಗ್ಬೋದು. ಆಗ ಅವಳು ಇದನ್ನೆಲ್ಲ ಒಪ್ಕೋಬೋದಲ್ವಾ? ಹೌದು ಧರ್ಮ, ಅತ್ತಿಗೆ ಕೋಪ ತುಂಬ ಹೊತ್ತಿರೋವಂಥದ್ದಲ್ಲ. ಎಲ್ರಿಗೂ ಮಮತೆ ತೋರಿಸೋ ಹೃದಯ ಅದು ತುಂಬ ಹೊತ್ತು ಕಲ್ಲಾಗಿರೋದಕ್ಕೆ ಬರಲ್ಲ. ನೀನು ಯೋಚನೆ ಮಾಡಬೇಡ. ಆರಾಧನಾ ಮನೆಯವ್ರಿಗೆ ನಾನು ಫೋನ್ ಮಾಡ್ತೀನಿ. ಆಯ್ತು. ನಾನು ನಿನ್ನ ಹತ್ರ ಮಾತಾಡಬೇಕು. ಅಮ್ಮು, ನನಗೆ ಯಾರ ಹತ್ರನೂ ಮಾತಾಡಕ್ಕೆ ಏನೂ ಇಲ್ಲ ಅಂತ ಹೇಳ್ಬಿಡು. ಅಮ್ಮ ಪ್ಲೀಸ್ ಅಮ್ಮ, ಒಂದೇ ಒಂದ್ಸಲ ನನ್ನ ಮಾತು ಕೇಳಿಸ್ಕೊ. ಸುಶಾಂತ್, ಯಾಕೋ ಹೀಗೆ ಮಾಡ್ತಿದ್ಯಾ? ಅಮ್ಮ ಹೇಳ್ತಿದ್ದಾಳಲ್ಲ ಮಾತಾಡಲ್ಲ ಅಂತ. ಅಕ್ಕ ಒಂದೇ ನಿಮಿಷ, ನಾನು ಮಾತಾಡಲಿಲ್ಲ ಅಂದ್ರೆ ಇದು ಸಾಲ್ವ್ ಆಗಲ್ಲ. ನನಗೆ ಅಮ್ಮನ ಜೊತೆ ಈ ಥರ ದೂರ ಇರೋದಕ್ಕೆ ಇಷ್ಟ ಇಲ್ಲ. ನಾನೇ ಅಮ್ಮಂಗೆ ತಿಂಡಿ ತಿನ್ನಿಸ್ತೀನಿ. ಬೇಡ, ನನಗೆ ಹೊಟ್ಟೆ ತುಂಬೋಗಿದೆ. ಇದೇನು ಇವನು? ಆಗ್ಲೇ ನನ್ನ ಮಾತು ಕೇಳ್ಕೊಂಡು ಸುಮ್ಮನಿದ್ದವನು ಈಗ ಈ ಥರ ಮಾತಾಡ್ತಿದ್ದಾನಲ್ಲ. ಅಮ್ಮ ಪ್ಲೀಸ್. ಯಾರೋ ನಿನ್ನಮ್ಮ? ಅವಳು ನೆನ್ನೆನೆ ಸತ್ತು ಹೋದ್ಲು. ಅಮ್ಮ ಬಿಡ್ತು ಅನ್ನಮ್ಮ, ಹಂಗೆಲ್ಲ ಹೇಳ್ಬೇಡ ನೀನು. ನಾನು ಹೇಳ್ತಾ ಇಲ್ಲ ಕಣೋ, ನೆನ್ನೆ ನೀನು ನನಗೆ ಕೊಟ್ಟಿಯಲ್ಲ ನೋವು, ಆ ನೋವು ಆಡಿಸ್ತಾ ಇರೋ ಮಾತಿದು. ಒಬ್ಬ ತಾಯಿ ಜೀವನ ಪೂರ್ತಿ ತನ್ನ ಮಕ್ಕಳಿಗೋಸ್ಕರ ಬದುಕ್ತಾಳೆ ಕಣೋ. ತನ್ನ ಆಸೆ ಕನಸನ್ನ ತ್ಯಾಗ ಮಾಡಿ ಮಕ್ಕಳ ಖುಷಿನ ಪೂರೈಸ್ತಾಳೆ.
ಅವ್ರನ್ನ ಬೆಳೆಸಕ್ಕೆ ತನ್ನ ದೇಹನ ಸವಿಸ್ತಾಳೆ. ಆದ್ರೆ ಆಮೇಲೆ ಒಂದಿನ ಅವಳಿಗೆ ಅವಳ ಮಕ್ಕಳೇ ಬೆನ್ನಿಗೆ ಚೂರಿ ಹಾಕ್ತಾರೆ. ಅಮ್ಮ, ನಾನು ನಿನ್ನ ಬೆನ್ನಿಗೆ ಚೂರಿ ಹಾಕದ್ನ? ಸುಮ್ಮನೆ ನನಗೆ ಅನ್ಬೇಕು ಅಂತ ಏನೇನೋ ಹೇಳ್ಬೇಡ. ಮನ್ಸು ಮುಟ್ಕೊಂಡು ಒಂದ್ಸಲ ಈ ಮಾತು ಹೇಳು ನೋಡೋಣ. ನೀನು ನನಗೆ ಫೋನ್ ಮಾಡಿದಾಗೆಲ್ಲ ನಾನು ಆರಾಧನ ಅವ್ರ ಬಗ್ಗೆ ಮಾತಾಡಿದ್ದೀನಿ. ನೀನೇ ಆಗ ಅರ್ಥ ಮಾಡ್ಕೊಂಡು ಕೇಳಿದ್ಯಾ ನೀನು ಅವ್ರನ್ನ ಪ್ರೀತಿಸ್ತಿದ್ಯಾ ಅಂತ. ಪ್ರೀತಿ ಮಾಡು, ತಪ್ಪೇನಿಲ್ಲ ಅಂತನೂ ಹೇಳಿದ್ಯಾ. ಇದೆಲ್ಲ ಮರ್ತೋಯ್ತಮ್ಮ ನಿನಗೆ? ಪ್ರೀತಿಸ್ತಿದ್ದೀನಿ ಅನ್ನೋ ಕಾರಣಕ್ಕೆ ನಿಮ್ಗೆ ಯಾರಿಗೂ ಹೇಳಿದೆ ಮದುವೆ ಮಾಡ್ಕೊಂಡು ಬಂದಿಲ್ಲ ನಾನು ಆರಾಧನ ಒಂದೇ ರೂಮಲ್ಲಿದ್ವಿ ಅಂತ ಎಲ್ಲರೂ ತುಂಬ ತಪ್ಪಾಗಿ ಮಾತಾಡ್ತಿದ್ರು. ಅದರಿಂದ ಆರಾಧನ ಅವ್ರ ಹೆಸರಿಗೆ ಕಳಂಕ ಬಂದ್ಕೋತಿತ್ತು. ನನ್ನಿಂದ ಒಂದು ಹೆಣ್ಣಿನ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ಆ ಕ್ಷಣದಲ್ಲಿ ತಾಳಿ ಕಟ್ಟಿದೆ. ನಾನು ಮಾಡಿದ ತಪ್ಪಮ್ಮ. ಏನೇ ಆದ್ರೂ ನಿನ್ನ ಹೆತ್ತವಳು ಕೊಡು. ನನಗೊಂದು ಮಾತು ಹೇಳ್ದೆ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿದ್ಯಾ, ಅದು ತಪ್ಪು. ಆಯಿತು, ನಂದು ತಪ್ಪಾಯಿತು. ನಿನಗೆ ಹೇಳಿದೆ ನಾನು ತಾಳಿ ಕಟ್ಟಬಾರ್ದಾಗಿತ್ತು. ಏನೋ ಸಂದರ್ಭ ಆಗಿತ್ತು, ನಾನು ಕಟ್ಟಿದೆ. ಪ್ಲೀಸ್ ಅಮ್ಮ, ನನಗೆ ಕ್ಷಮಿಸು. ಅಮ್ಮ, ನಿನ್ನ ಕೈ ಮುಗಿತೀನಿ, ದಯವಿಟ್ಟು ಈಗಿರಬೇಡ. ಬೇಕಾದರೆ ನಿನ್ನ ಕೋಪ ಕಡಿಮೆ ಆಗೋವರೆಗೂ ನನಗೆ ಹೊಡೆದ್ಬಿಡು, ನಾನು ಹೊಡೆಸ್ಕೊಳ್ತೀನಿ. ಆದರೆ ಹಸ್ಕೊಂಡು ಮಾತು ಇರಬೇಡಮ್ಮ. ಅಕ್ಕ, ಅಮ್ಮ, ಒಂದೇ ಒಂದು ತುತ್ತು ತಿನ್ನು. ನಾನು ಚಿಕ್ಕ ಮಗು ಆಗಿದ್ದಾಗ ಊಟ ಬೇಡ ಬೇಡ ಅಂತ ಹಠ ಮಾಡ್ತಿದ್ದೆ. ನಾನು ಹಸ್ಕೊಂಡಿರಬಾರ್ದು ಅಂತ ನೀನು ಏನೇನೋ ಸಾಹಸ ಮಾಡಿ ನನಗೆ ಊಟ ಮಾಡಿಸ್ತಿದ್ದೆ. ಚಂದ ಮಾಮ ಬರ್ತಾನೆ ಅಂತ ಸುಳ್ಳು ಕತೆಗಳೆಲ್ಲ ಕಟ್ಟಿ ಊಟ ಮಾಡಿಸಿ ಹೊಟ್ಟೆ ತುಂಬುವಾಗ ಮಾಡ್ತಿದ್ದೆ. ಆದರೆ ನಾನೀಗ ಸುಳ್ಳು ಹೇಳ್ತಿಲ್ಲಮ್ಮ, ಸತ್ಯನೇ ಹೇಳ್ತಾ ಇದ್ದೀನಿ. ನನಗೆ ನೀನು ಬೇಕು. ನೀನು ಅಪ್ಪ ನನಗೆ ಜೀವನದಲ್ಲಿ ತುಂಬ ಮುಖ್ಯ ಅಮ್ಮ. ನಿಮಗೆ ಹೇಳಿದೆ ಮದುವೆ ಆದೆ ಅಂತ ನಿಮ್ಮನ್ನೆಲ್ಲ ಮರ್ತಿದ್ದೀನಿ ಅಂತ ಅಲ್ಲ, ನನಗೆ ನೀನೇ ಅಲ್ಲಮ್ಮ. ನನ್ನ ಮಾತು ಮೇಲೆ ನಿಂಗೆ ನಂಬಿಕೆ ಇದ್ರೆ ಇದೊಂದು ತುತ್ತಿನ್ನು. ಹಲೋ, ಏನು ದೊಡ್ಡ ಮನುಷ್ಯರು ನಮಗೆ ಫೋನ್ ಮಾಡಿಬಿಟ್ಟಿದ್ದೀರಾ? ಹಲೋ ಸ್ವಾಮಿ, ಅವಾಗ ನೀವೇ ಫೋನ್ ಮಾಡ್ತಾ ಇರಬೇಕು. ನನ್ನ ಮಗಳು ಹೆಂಗಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಎಲ್ಲ ಹೇಳ್ಬೇಕು. ನಾವೇ ಫೋನ್ ಮಾಡೋಕ್ಕಾಗಲ್ಲ. ಹೇಗಿದ್ದಾಳೆ ನನ್ನ ಮಗಳು? ಹೊಂದ್ಕೊಂಡಿದ್ದಾಳೆ ತಾನೆ? ಅವಳಿಗೇನು ತೊಂದರೆ ತಾಪತ್ರಯ ಆಗಬಾರ್ದು. ಹಂಗೇನಾದ್ರೂ ಆಯ್ತು ಅಂದ್ರೆ ನಾವೇ ಅಲ್ಲಿಗೆ ಬಂದು ನೋಡ್ಕೊಬರ್ಬೇಕಾಗುತ್ತೆ. ನೀವು ಈ ಮನೆಗೆ ಬರೋ ಟೈಮ್ ಬಂದಿದೆ, ಅದಕ್ಕೆ ಫೋನ್ ಮಾಡಿದ್ದೀನಿ. ಅಯ್ಯೋ 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 ಅಯ್ಯೋ! ಏನಾಯ್ತು? ಯಾರು? ಯಾಕೆ ಹೀಗೆ ಬೊಬ್ಬೆ ಇಡ್ತಿದ್ದೀರಾ? ಸುಮ್ಮನೆ ಇರೇ. ಏನ್ರಿ, ಏನ್ ಮಾಡಿರಿ ನನ್ನ ಮಗಳಿಗೆ? ಬಡವ್ರ ಮನೆ ಹುಡುಗಿ ಅಂದ್ಕೂಡ್ಲೆ ಏನೋ ಚಿತ್ರ ಅಂತ ಕೊಟ್ಟಿರ್ತೀರ ನೀವು. ಅಥವಾ ನೀವ್ ಯಾರು ಇಲ್ಲದೆ ಮದುವೆ ನಡೀತು ಅಂತ ಈ ಮದುವೆ ಒಪ್ಕೊಳ್ಳೋದೇ ಇಲ್ಲ ಅಂತ ತೀರ್ಮಾನ ಮಾಡ್ಬಿಟ್ರ? ಅಂದ್ರೆ ಈಗ ಅವಳನ್ನ ಮನೆಗೆ ವಾಪಸ್ ಕಳಿಸ್ತಾ ಇದ್ದೀರಾ? ಕರ್ಕೊಂಡು ಹೋಗಿ ನೀವು ಬನ್ನಿ ಅಂತ ಕರಿತಾ ಇದ್ದೀರಾ? ಅಯ್ಯೋ ದೇವ್ರೆ! ನೋಡಿ, ಇದೆಲ್ಲ ಸರಿ ಇರಲ್ಲ. ನಮ್ಮ ಹುಡುಗಿನ ಮದುವೆ ಮಾಡಿ ಕಳ್ಸಿದೀವಿ, ನೀವು ಅಲ್ಲಿ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಸ್ವಲ್ಪ ಸಮಾಧಾನ. ನಾನು ನಿಮ್ಮನ್ನ ಇಲ್ಲಿಗೆ ಬನ್ನಿ ಅಂತ ಕರಿತಾ ಇರೋದು ಬೇರೆ ಕಾರಣಕ್ಕೆ. ಬೇರೆ ಕಾರಣಕ್ಕ? ಏನಕ್ಕೆ ಮೂರ್ತಿ ಸರ್? ನಾಳೆ ಆರಾಧನೆಗೆ ಇಲ್ಲಿ ತಾಳಿ ಶಾಸ್ತ್ರ ಇಟ್ಕೊಂಡಿದ್ದೀವಿ. ನೀವೆಲ್ಲರೂ ಬರಬೇಕು. ನಿಮ್ಮ ಕಡೆಯವ್ರು ಯಾರೇ ಇದ್ರು, ಎಷ್ಟೇ ಜನ ಇದ್ರು ಇಲ್ಲಿ ಬರಬೇಕು. ಬಂದು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕು. ಓ, ಅದ ವಿಷಯ. ಆಯ್ತಾಯ್ತು, ನಾನು ಬರ್ತೀನಿ. ಜೊತೆಗೆ ಒಟಾರದಲ್ಲಿರೋರು ಎಲ್ಲರನ್ನೂ ಕರ್ಕೊ ಬರ್ತೀನಿ. ಆಯ್ತು. ಯಾರ್ದ್ರಿ ಫೋನು? ಏನಾಯ್ತು?
ನಿಮ್ಮ ಮಗಳ ಮನೆಯಿಂದ ಮೂರ್ತಿ ಫೋನ್ ಮಾಡಿದ್ದ. ತಾಳಿ ಶಾಸ್ತ್ರ ಇಟ್ಕೊಂಡವ್ರಂತೆ. ಅದಕ್ಕೆ ನಮ್ಮನ್ನ ನಮ್ಮ ಪರಿವಾರ ಎಲ್ಲ ಬರ್ಬೇಕಂತೆ. ರೇವತಿ, ಬೀಗರ ಮನೆಗೆ ಹೋಗೋ ಟೈಮ್ ಬಂತು ಕಣೆ. ನಿನ್ನ ಮಗಳನ್ನ ನೀನ್ ನೋಡೋ ದಿನ ಬಂತು ರೇವತಿ. ಎಲ್ಲ ರೆಡಿ ಮಾಡ್ಕೋ. ನಾಳೆ ನಾವು ಧರ್ಮೇಂದ್ರ ಪ್ರಧಾನ್ ಮನೆಗೆ ಹೋಗ್ತಾ ಇದ್ದೀವಿ. ಆರಾಧನನ ನೋಡ್ಬೋದು ಅಂತ ನನ್ಗೇನೋ ಹೋಗಕ್ ಖುಷಿನೇ. ಆದ್ರೆ ಈ ಮನುಷ್ಯ ನನ್ ಜೊತೆ ಬರ್ತಾರೆ. ಇಷ್ಟೊಂದು ಹಸ್ಬಿಡ್ಕೊಂಡು ನನ್ನ ಮೇಲಿರೋ ಕೋಪಕ್ಕೆ ಹಸುವೆ ಇಲ್ಲ ಅಂತ ಹೇಳ್ತಿದ್ಯಲ್ಲಮ್ಮ. ನೋಡಕ್ಕ, ನಾನು ಅಮ್ಮನ ಹತ್ರ ಬಂದು ಮಾತಾಡದೆ ಹೋಗಿದ್ರೆ ಈ ಸಿಟ್ಟು ಹೀಗೆ ಇರ್ತಿತ್ತು. ಈಗ ನೋಡು, ಅಮ್ಮ ಮಗನ ಮಧ್ಯ ಎಲ್ಲ ಸರಿ ಹೋಯ್ತು. ನಾನು ಈ ಅಮ್ಮ ಮಗನ ಮಧ್ಯೆ ಬಿರುಕು ತರಬೇಕು ಅಂದ್ಕೊಂಡ್ರೆ 5 ನಿಮಿಷದಲ್ಲಿ ಎಲ್ಲ ಸರಿ ಹೋಗ್ಬಿಡ್ತಲ್ಲ. ಸುಶಾಂತ್, ನಂದೊಂದು ಪ್ರಶ್ನೆ. ಕೇಳಮ್ಮ. ನಿನಗೀಗ ನೀನ್ ಮಾಡಿದ ತಪ್ಪು ಅಂತ ಗೊತ್ತಾಗಿದೆ ಅಲ್ವಾ? ಯಾವ ತಪ್ಪಮ್ಮ? ಅದೇ ಈಗಷ್ಟೇ ಹೇಳಿದ್ಯಲ್ಲ, ನಾನ್ ಮಾಡಿದ ತಪ್ಪಾಯ್ತು ಅಂತ. ಮದ್ವೆನಾ? ಸುಶಾಂತ್, ತಪ್ಪು ಎಲ್ರೂ ಮಾಡ್ತಾರೆ. ಆದ್ರೆ ಕೆಲವೊಂದು ಸಂದರ್ಭಗಳು ನಾವ್ ಅನ್ಕೊಳ್ದೆ ಇದ್ರೂ ನಮ್ ಕೈಯಲ್ಲಿ ತಪ್ಪು ಮಾಡಿಸ್ಬಿಡ್ತದೆ. ನನ್ನ ಮಗ ಈ ಅಮ್ಮನಿಗೆ ಹೇಳ್ದೇನೆ ಇಷ್ಟು ದೊಡ್ಡ ನಿರ್ಧಾರನ ಒಂದ್ ಜೀವನದಲ್ಲಿ ತಗೊಂಡಿದ್ದಾನಲ್ಲ, ನನಗ್ ಗೊತ್ತು ಅದೇನೋ ಒಂದ್ ತಪ್ಪಾಗಿದೆ ಅಂತ. ಆ ತಪ್ಪನ್ನ ಸರಿ ಮಾಡ್ಕೋ ಕಂದ.